ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಇಡ್ಲಿ ಹಿಟ್ಟಿಂದು ಮೆಷರ್ಮೆಂಟ್ ನೋಡ್ಕೊಳ್ಳೋಣ. ಇದಕ್ಕೆ ಸೋಡಾ ಪುಡಿ ಹಾಕಿಲ್ಲಂಗೆ ಇಡ್ಲಿ ಮಾಡ್ಕೋಬೋದು, ಸಾಫ್ಟಾಗಿ ಬರುತ್ತೆ. ಮೆಷರ್ಮೆಂಟ್ ನೋಡಿ, ಈ ಗ್ಲಾಸ್ ಅಳತೆಯಿಂದ ತೋರಿಸ್ತಾ ಇದ್ದೀನಿ ನಾನು. ಇದು 1.5 ಗ್ಲಾಸಷ್ಟು ಇಡ್ಲಿ ರವೆ. ಈಗ ಸಪ್ರೇಟ್ ಬೌಲ್ನಲ್ಲಿ ಅರ್ಧ ಗ್ಲಾಸ್ ಉದ್ದಿನಬೇಳೆ, ಇದು ಕಟ್ಟಿರೋದು ತೊಗೋಬೇಕು, ರೌಂಡ್ ಇರೋದಲ್ಲ. ಮತ್ತು ಒಂದು 1/4 ಚಮಚ ಅಷ್ಟು ಮೆಂತೆ, ಒಂದು 1/4 ಗ್ಲಾಸಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿ, ಇಲ್ಲಾಂದರೆ ಅದು ಒಗ್ಗರಣೆ ಅವಲಕ್ಕಿ ಅಂತೀವಲ್ಲ ಅದು. ಇದನ್ನೆಲ್ಲ ತೊಳ್ಕೊಂಡ್ಬಿಡೋಣ. ಈಗ ಇದು ತೊಳ್ಕೊಂಡು ನೀರಾಗಿ ಇಟ್ಟಿದ್ದೀನಿ. ಇದು ಮಿನಿಮಮ್ ಒಂದು 4 ಅವರ್ಸ್ ನೆನೆಬೇಕು ಎರಡು. ಆಮೇಲೆ ಇದು ಸಪ್ರೇಟಾಗಿ ರುಬ್ಕೋಬೇಕು. ಇದು ನೀರು ಸ್ಟ್ರೈನ್ ಮಾಡಿಬಿಟ್ಟು ತಕ್ಕೋಬೇಕು ಇಡ್ಲಿ ರವಾನ. 4 ಅವರ್ಸ್ ಆಗಿದೆ, ನೀರೆಲ್ಲ ತಗೊಂಡಿದ್ದೀವಿ. ಇವಾಗ ನೆಕ್ಸ್ಟ್ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಇದು ಫೈನಾಗಿ ಪೇಸ್ಟ್ ಆಗಿದೆ, ಇದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಇದು ಕ್ಲೋಸ್ ಮಾಡಿಬಿಟ್ಟು ಓವರ್ ನೈಟ್ ಇಡೋಣ. ಬೆಳಗ್ಗೆಗೆ ನೋಡಿರಿ ಹಿಟ್ಟು ಇಷ್ಟು ಉಕ್ಕಿದೆ. ಈಗ ಇದನ್ನು ಇಡ್ಲಿ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಉಪ್ಪು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ. ನೋಡಿರಿ ಯಾವ ಥರ ಉಕ್ಕಿದೆ ಅಂಥೇಳಿ. ಇದಕ್ಕೆ ಸೋಡಾ ಪುಡಿ ಅವಶ್ಯಕತೆ ಇಲ್ಲ ಹಾಕೋದು. ಇಡ್ಲಿ ಹಿಟ್ಟು ಹಾಕೋಣ. ಇವಾಗ ಇಡ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಇದೊಂದು 8ರಿಂದ 10 ನಿಮಿಷ ಬೆಂದರೆ ಸಾಕು. ಇವಾಗ ಇಡ್ಲಿ ಆಗಿದೆ ನೋಡಿರಿ, ಎಷ್ಟು ಮೆದುವಾಗಿ ಬಂದಿದೆ. ಚಟ್ನಿ ರೆಸಿಪಿ ಬೇಕಂದರೆ ನನ್ನ ಚಾನಲಲ್ಲಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.